Hello everyone, welcome back to Sankala YouTube channel. ಏನೋ ಒಂಥರ ಜಾಮೂನ್ ಥರ ಚಿಕ್ಕದಾಗಿರೋದು ಕಾಣ್ತಾ ಇದೆ ಅಂತ ನೋಡ್ತಿದ್ದೀರಲ್ವ. ಸೊ ಇದು ಬಂದುಬಿಟ್ಟು ಸಜ್ಜಿ ಕಡುಬು. ಇವತ್ತೊಂಥರ ಡಿಫ್ರೆಂಟ್ ವೆರೈಟಿಲಿ ಕಾಳು ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಸಜ್ಜಿ ಕಡುಬು ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೆಸಿಪಿ ಬಂದುಬಿಟ್ಟು ಹಾಗೆ ನಮ್ಮ ಮಾಡಿರೋದು. ಸೊ ಅವ್ರು ಮಾಡಿರೋ ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇರೋದು. ಸೊ ಕಡಲೆಕಾಳು ಯೂಸ್ ಮಾಡ್ಕೊಂಡ್ಬಿಟ್ಟು ಸಜ್ಜಿ ಕಡುಬನ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಸಜ್ಜಿ ಕಡುಬು ಮಾಡಬೇಕು. ಇದು ಸಜ್ಜಿ ಹಿಟ್ಟನ್ನ ಜೋಳದ ಹಿಟ್ಟು ರೊಟ್ಟಿ ಮಾಡಬೇಕಾದ್ರೆ ಯಾವ ಥರ ನಾದ್ಕೊಳ್ತೀವಿ ಆ ಥರ ನಾದ್ಕೊಂಡು ಈ ಥರ ಚಿಕ್ಕದಾಗಿ ಕಡುಬಾಗಿ ಕಡ್ಕೊಂಡು ಇಟ್ಕೊಳ್ಬೇಕು. ಅದನ್ನು ನಾವು ಒಂದು ಜಲ್ಲಟೀಲಿ ಹಾಕಿಬಿಟ್ಟು ನೀರಲ್ಲಿರೋ ಹಬೆ ಒಳಗಡೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನೀರು ಬಾಯ್ಲ್ ಆಗ್ತಿರೋ ನೀರಿಗೆ ಈ ಥರ ಜಲ್ಲಡೀಲಿ ಹಾಕಿಬಿಟ್ಟು ಒಂದು 5 to 6 ಮಿನಿಟ್ಸ್ವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಆಲ್ಮೋಸ್ಟ್ ಈ ಥರ ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಹಿಟ್ಟಲ್ಲಿ ಚೆನ್ನಾಗಿ ಬೆಂದಿದೆನಾ ಅಲ್ಲ ಅಂತ ಹೇಳಿಬಿಟ್ಟು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು ಸಜ್ಜೆ ಕಡುಬು. ಸೊ ಅದನ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಬೆಂದಿರೋ ಕಡುಬು ರೆಡಿ ಆಗಿದೆ. ಇದನ್ನ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು. ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನು ಮುಂಚೆನೇ ಹೇಳ್ದಂಗೆ ಕಡಲೆಕಾಳು ಹಾಕಿಬಿಟ್ಟು ಇವತ್ತು ಸಜ್ಜೆ ಕಡುಬನ್ನ ಮಾಡ್ತಾ ಇರೋದು. ಸೊ ಅದಕ್ಕೆ ಬಂದುಬಿಟ್ಟು ಇಂಗ್ರೀಡಿಯೆಂಟ್ಸು ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ, ಇದು ಮೆಣಸಿನ್ಕಾಯಿ, ಕೊತ್ತಂಬರಿ, ಒಂಥರ ಸೊಪ್ಪು, ಮೆಂತ್ಯ ಸೊಪ್ಪು ಅಥವಾ ಸಬ್ಬಕ್ಕಿ ಯಾವುದಿದ್ರೂ ಹಾಕ್ಕೊಳ್ಬೋದು. ಪೇಸ್ಟ್ ಮಾಡಿಕೊಂಡು ತುಂಬಾ ರುಚಿಯಾಗಿರುತ್ತೆ, ಆಮೇಲೆ ಹೆಲ್ತ್ಗೂ ಸಹ ಒಳ್ಳೆಯದು. ಸೊ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕಡುಬು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಪ್ಯಾನ ಇಟ್ಕೊಂಡಿದ್ದೀವಿ. ಅದು ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ಸಾಸಿವೆ, ಅದಾದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ. ಆಲ್ಮೋಸ್ಟ್ ಇದು ಸಜ್ಜಿ ಕಡುಬಿಗೆ ಈರುಳ್ಳಿ ಒಗ್ಗರಣೆ ಜಾಸ್ತಿ ಇದ್ರೇ ರುಚಿಯಾಗಿರುತ್ತೆ. ಸೊ ಸಪ್ಪೆ ಕಡುಬುದು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದನ್ನು ಹೋಗ್ಬಿಟ್ಟು ನೀವು ಚೆಕ್ ಮಾಡಿ. ಸೊ ಇದು ಬಂದುಬಿಟ್ಟು ಕಡಲೆಕಾಳು ಹಾಕಿಬಿಟ್ಟು ರುಚಿಯಾದಂತಹ ಸಜ್ಜೆ ಕಡುಬು ಅಮ್ಮ ಮಾಡಿರೋದು, ಅದನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಕಡಲೆಕಾಳನ್ನ ಹಾಕ್ಕೊಳ್ಬೇಕು. ನೀವು ಕಡಲೆಕಾಳು ಬದಲು ಬೇರೆ ಕಾಳನ್ನ ಯೂಸ್ ಮಾಡ್ಬೋದು. ಇವತ್ತಿನ ರೆಸಿಪಿಲಿ ನಾವು ಕಡಲೆಕಾಳನ್ನ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ನೆನೆಸಿಟ್ಟು ಅದನ್ನ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಯೂಸ್ ಮಾಡಿರೋದು. ಕಡಲೆಕಾಳು ಹಾಕಿದ ನಂತರ ಪುನಃ ನಾವು ಒಂದು 3 to 4 ಮಿನಿಟ್ಸು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು. ಇದು ಬೆಂದಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಥವಾ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡ್ಬಿಟ್ಟು ಪುನಃ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ತುಂಬ ರುಚಿಯಾಗಿರುತ್ತೆ ಈ ಕಡುಬು. ನಾನು ಫಸ್ಟ್ ಟೈಮ್ ತಿಂದಿರೋದು, ಸಖತ್ ಟೇಸ್ಟಿಯಾಗಿತ್ತು. ನೀವು ಯಾವತ್ತಾದರೂ ಸಜ್ಜಿ ಹಿಟ್ಟು ನಿಮ್ಮ ಮನೇಲಿ ರೊಟ್ಟಿ ಮಾಡೋಕ್ಕಂತೂ ತೊಗೊಂಡ್ಬಂದಿರ್ತೀರ, ಅದರಿಂದ ನೀವು ಇದನ್ನು ಟ್ರೈ ಮಾಡ್ಬೋದು. ಈ ರೆಸಿಪಿನ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಅರಿಶಿಣ ಎಲ್ಲ ಹಾಕಿದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್, ಹಸಿಮೆಣಸಿನ್ಕಾಯಿ ಸೊಪ್ಪು ಇಂದ ಮಾಡಿರೋಂಥ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಪೇಸ್ಟ್ ಹಾಕಿದ ನಂತರ ಪುನಃ ನಾವು ಇದರ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ತನಕ. ಸೊ ಈ ಥರ ಎಲ್ಲ ಒಗ್ಗರಣೆ, ಕಾಳು, ಹಸಿ ಖಾರ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಬೇರೆ ಏನು ಸೈಡ್ ಡಿಶ್ ಆಗಿ ಏನು ಬೇಕಾಗಲ್ಲ ಈ ಕಡುಬಿಗೆ. ಸೊ ಇವಾಗ ಚೆನ್ನಾಗಿ ಒಗ್ಗರಣೆ ಬೆಂದಿದೆ. ಈ ಬೆಂದಿರೋಂಥ ಒಗ್ಗರಣೆಗೆ ನಾವು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಳ್ಬೇಕು. ಕಡುಬು ತುಂಬಾ ಡ್ರೈ ಆಗಿರುತ್ತೆ, ಆಮೇಲೆ ಇದು ಒಗ್ಗರಣೆ ಸ್ವಲ್ಪ ನೀರಿನ ಅಂಶದಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದಾಗ ಮಾತ್ರ ಕಡುಬು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ. ಆಮೇಲೆ ಇದಕ್ಕೆ ಒಂದು ಹಾಫ್ ಆಗೋಷ್ಟು ಲೆಮನ್ದು ರಸನೂ ಸಹ ಅದಕ್ಕೆ ಹಾಕ್ಕೊಳ್ಬೇಕು. ಹುಳಿ ಅಂಶನೂ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಉಪ್ಪು ಹಾಕಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಅದಾದಮೇಲೆ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿ ಅಥವಾ ಕಡಲೆ ಬೀಜದ ಪುಡಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ಹಾಕ್ಕೊಂಡ ನಂತರ ಒಂದು 2 ರಿಂದ 3 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ನೋಡಿದ್ರಲ್ವ, ಒಗ್ಗರಣೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ಚೆನ್ನಾಗಾಗಿದೆ. ಸೊ ಇದು ಸಜ್ಜಿ ಕಡುಬು ಹಾಕಿದ ನಂತರ ಅದು ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಹೋಪ್ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದೆಲ್ಲ ಒಗ್ಗರಣೆ ಬೆಂದಾದ ನಂತರ ಅದಕ್ಕೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಕಡುಬು ಏನಿರುತ್ತಲ್ವ, ಸಜ್ಜಿ ಹಿಟ್ಟಿಂದು ಕಡುಬು, ಸೊ ಅದನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಮಿಕ್ಸ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದಾಗ ಮಾತ್ರ ಸಜ್ಜಿ ಅದೇನು ಕಡುಬು ಮಾಡಿರ್ತೀವಲ್ವ ಸಜ್ಜಿ ಹಿಟ್ಟಿಂದ, ಅದರಲ್ಲಿ ಯಾವುದೇ ರೀತಿಯಂಥ ಖಾರ ಉಪ್ಪಿನ ಅಂಶ ಇರಲ್ಲ. ಅದರ ಸಲುವಾಗಿ ಈ ಒಗ್ಗರಣೆ ಜೊತೆ ಕಲಸಿ ಆದ ನಂತರ ಇದನ್ನು ನಾವು ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಂದಾಗ ಮಾತ್ರ ಕಾಳು ಖಾರ ಉಪ್ಪು ಕಡುಬು ಜೊತೆ ಬೆರೆತು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ. ಹೋಪ್ ನೀವು ಈ ಥರ ಜಾಮೂನ್ ಥರ ಕಾಣ್ತಿರೋಂಥ ಸಜ್ಜಿ ಕಡುಬು ಕಾಳು ಹಾಕಿಬಿಟ್ಟು ಮಾಡೋಂಥ ಸಜ್ಜಿ ಕಡುಬು ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಯಾವ ವೆರೈಟಿಲಿ ಸಜ್ಜಿ ಕಡುಬನ್ನ ಟ್ರೈ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.